ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಈಗಾಗಲೇ ಕೂಡ ಕೋರ್ಟ್ನಲ್ಲಿ ಟ್ರಯಲ್ ಕೂಡ ಆರಂಭ ಆಗಿದೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳೇನೇನು, ಈಗ ಸಾಕ್ಷಿಯನ್ನ ಹೇಳೋದಕ್ಕೆ ಬಂದಿರುವಂತ ರೇಣುಕಾ ಸ್ವಾಮಿಯವರ ತಂದೆ ತಾಯಿ ಹೇಳಿಕೆಗಳೇನೇನು, ಏನಾಗ್ತಾ ಇದೆ ಹಾಗಾದ್ರೆ? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ದರ್ಶನ್ ಬಚಾವ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದ ನಂತರದಲ್ಲಿ ಏನೇನಾಯ್ತು ಇವೆಲ್ಲವೂ ಕೂಡ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಅದಾದ ನಂತರ ಸ್ಟೇಷನ್ನಲ್ಲಿ ಏನಾಯ್ತು, ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಸಂಬಂಧ ಏನು, ಸ್ವತಃ ಪೊಲೀಸ್ ಅಧಿಕಾರಿಗಳು ಕೊಟ್ಟಂತ ಹೇಳಿಕೆಗಳೇನೇನು, ಇವೆಲ್ಲವೂ ಕೂಡ ಗೊತ್ತಿದೆ. ಅದಾದ ನಂತರದಲ್ಲಿ ಮೊದಲ ಬಾರಿಗೆ ಪರಪ್ಪನ ಅಗ್ರಹಾರಕ್ಕೆ ಹೋದ ನಂತರದಲ್ಲಿ ವಿಜಯಲಕ್ಷ್ಮಿ ಅವರು ಏನೇನು ಮಾಡಿದ್ರು ಇವು ಕೂಡ ಗೊತ್ತಿದೆ ನಿಮ್ಗೆ. ಆ ಸಂದರ್ಭದಲ್ಲಿ ದೇವರ ಮೊರೆ ಹೋದ್ರು, ಪೂಜೆ ಕೈಂಕರ್ಯಗಳು ಎಲ್ಲವನ್ನೂ ಕೂಡ ಮುಗಿಸ್ಕೊಂಡು ಬಂದ್ರು. ದರ್ಶನ್ ಬಿಡುಗಡೆ ಆಗ್ಬೇಕು ಅಂತ ಹರಕೆ ಹೊತ್ಕೊಂಡ್ರು. ಆದ ನಂತರದಲ್ಲಿ ಬಿಡುಗಡೆ ಭಾಗ್ಯ ಕೂಡ ಸಿಗುತ್ತೆ. ಅದಾದ ನಂತರ ಒಂದಷ್ಟು ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದ್ರು. ಆ ಷರತ್ತುಬದ್ಧ ಜಾಮೀನು ಅಂದ್ರೆ ಸರಿಯಾದ ರೀತಿಯಲ್ಲಿ ಕಾನೂನು ವಿರುದ್ಧವಾಗಿ ಅವರು ಇದ್ದಾರೆ ಅಂತ ಅನ್ಕೊಂಡು ಮತ್ತೆ ಸುಪ್ರೀಂ ಕೋರ್ಟ್ ಹೋಗುತ್ತೆ ಆ ವಿಚಾರ. ಅದಾದ ನಂತರದಲ್ಲಿ ಬೇಲ್ ರದ್ದಾಗುತ್ತೆ. ಈಗ ಮತ್ತೆ ಪರಪ್ಪನ ಅಗ್ರಹಾರದ ದರ್ಶನ್ ಇದ್ದಾರೆ. ಈಗ ಪೊಲೀಸ್ನವರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಅನ್ನ ಈ ಆರೋಪಿ ಸ್ಥಾನದಲ್ಲಿರುವಂತ ಎಲ್ಲರೂ ಕೂಡ 17 ಜನರು ಕೂಡ ಅದನ್ನು ಒಪ್ಕೊಂಡಿರಲಿಲ್ಲ. ಆಗ ಟ್ರಯಲ್ ಆರಂಭ ಆಗುತ್ತೆ. ಆರಂಭ ಆದ ನಂತರ ಏನಾಗ್ತಾ ಇದೆ, ಟ್ರಯಲ್ ಆರಂಭ ಆಗಿದೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರೋದೇನು, ಸಾಕ್ಷಿಗಳನ್ನ ಏನು ಸುಮಾರು 100ಕ್ಕೂ ಅಧಿಕ ಸಾಕ್ಷಿಗಳನ್ನ ಉಲ್ಲೇಖಿಸಿದಾರಲ್ಲ ಪೊಲೀಸ್ನವರು, ಆ ಸಾಕ್ಷಿ ಆಧಾರಗಳೇನೇನು. ಮೊದಲಿಗೆ ಕೋರ್ಟ್ ಏನು ಹೇಳ್ತು, ರೇಣುಕಾಸ್ವಾಮಿ ಅವರ ತಂದೆ ತಾಯಿಯ ಹೇಳಿಕೆಗಳನ್ನ ಮೊದಲೇ ದಾಖಲು ಮಾಡಿಕೊಳ್ಬೇಕು ಅಂತ. ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯವರ ತಂದೆ ಕಾಶಿನಾಥ್ ಕೊಟ್ಟಂತ ಹೇಳಿಕೆಗಳು ಅಂದ್ರೆ ಪೊಲೀಸ್ನವರು ಅಂದ್ರೆ ಆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತ ವಿಚಾರಗಳಿದಾವಲ್ಲ, ಅಂದ್ರೆ ಇದೇ ತಂದೆಯವರು ಪೊಲೀಸ್ನವರಿಗೆ ಕೊಟ್ಟಂತ ಹೇಳಿಕೆಗಳು ಅಂತ ದಾಖಲು ಮಾಡ್ಕೊಂಡಿದ್ದಾರೆ ಪೊಲೀಸ್ನವರು. ಆ ಹೇಳಿಕೆಗಳೇನೇನು, ಕೋರ್ಟ್ನಲ್ಲಿ ಇದೇ ಟ್ರಯಲ್ ಆರಂಭ ಆದ ನಂತರದಲ್ಲಿ ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಕೊಟ್ಟಂತಹ ಹೇಳಿಕೆಗಳೇನು, ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳನ್ನೇ ಸರಿಯಾದ ರೀತಿಯಲ್ಲಿ ಕೋರ್ಟ್ ನಲ್ಲೂ ಕೂಡ ಕೊಟ್ರಾ, ಇದು ಇಲ್ಲಿ ಪ್ರಶ್ನೆ ಆಗುತ್ತೆ. ಅದಾದ ನಂತರ ಗೊತ್ತಾಯ್ತು, ಎಲ್ಲ ಒಂದ್ ಕಡೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋದೇ ಬೇರೆ, ಕಾಶಿನಾಥ್ ಅವರು ಕೊಟ್ಟಿರುವಂತಹ ಸಾಕ್ಷಿ ಹೇಳಿಕೆಗಳ ನಂತರದಲ್ಲಿ ರೇಣುಕಾಸ್ವಾಮಿ ಅವರ ತಾಯಿಯ ಟ್ರಯಲ್ ಆರಂಭ ಆಗಿದೆ. ಆ ವಕೀಲರು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತ ಸಂದರ್ಭದಲ್ಲಿ ಇದೇ ರೇಣುಕಾಸ್ವಾಮಿ ಅವರ ತಾಯಿಯೇ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತ ಅಂಶಗಳನ್ನ ಹೇಳಿದ್ದಾರಾ ಅನ್ನೋದು ಪ್ರಶ್ನೆ. ಪೊಲೀಸ್ನವರು ಈ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದಾರಲ್ಲ, ಅವೆಲ್ಲವನ್ನೂ ಕೂಡ ಸ್ವತಃ ರೇಣುಕಾಸ್ವಾಮಿ ತಂದೆ ತಾಯಿಯರೇ ಹೇಳಿದ್ದಾರೆ ಅಂತಾನೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ರೇಣುಕಾಸ್ವಾಮಿಯವರ ತಾಯಿ ಕೊಟ್ಟಿರುವಂತಹ ಹೇಳಿಕೆಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಹೇಳಿಕೆಗಳೇನಾ? ಇಲ್ಲವೇ ಇಲ್ಲ. ಎಲ್ಲವೂ ಉಲ್ಟಂಪಲ್ಟ, ಎಲ್ಲವೂ ಅದಲು ಬದಲು. ಇಲ್ಲಿ ರೇಣುಕಾಸ್ವಾಮಿಯವರ ತಂದೆ ತಾಯಿ ಕೊಟ್ಟಿರುವಂತಹ ಹೇಳಿಕೆಗಳು ಯಾವುದೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳಿಗೆ ಸಂಬಂಧ ಇಲ್ಲ, ಹೊಂದಾಣಿಕೆ ಆಗಿಲ್ಲ. ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ. ಹಾಗಾದ್ರೆ ಪೊಲೀಸ್ನವರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಂತ ಸಂದರ್ಭದಲ್ಲಿ ಅಥವಾ ದಾಖಲೆಯನ್ನು ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಅಥವಾ ಕೋರ್ಟ್ಗೆ ಆ ಸಾಕ್ಷಿಗಳನ್ನ ಕರೆತರುವಂತ ಸಂದರ್ಭದಲ್ಲಿ ಅವ್ರು ಏನು ಹೇಳ್ಕೊಟ್ಟಿಲ್ವಾ? ಹಾಗಾದ್ರೆ ನೀವು ಏನು ಚಾರ್ಜ್ ಶೀಟ್ ನಲ್ಲಿ ಏನು ಉಲ್ಲೇಖ ಮಾಡಿದ್ದೀವಲ್ಲ ಅದನ್ನೇ ಹೇಳ್ಬೇಕು ಅಂತ ಹೇಳ್ಕೊಟ್ಟಿಲ್ವಾ? ತಪ್ಪು ದಾರಿಗೆ ತಳ್ಳಿಬಿಟ್ರೆ ಹಾಗಾದ್ರೆ ರೇಣುಕಾಸ್ವಾಮಿ ಅವ್ರ ತಂದೆ ತಾಯಿ ಚಾರ್ಜ್ ಶೀಟ್